ಬ್ರಹ್ಮಾಂಡದ ರಾಶಿಚಕ್ರದ 9ನೇ ಮನೆ ಅಗ್ನಿತತ್ವದ ಪ್ರಭಾವ ಹಾಗೂ ದೇವಗುರು ಬೃಹಸ್ಪತಿಯ ಆಧಿಪತ್ಯವನ್ನು ಹೊಂದಿರುವ ಧನುರಾಶಿ. ಬಿಲ್ಲಿನಿಂದ ಹೊರಟ ಬಾಣದಂತೆ ನೇರ ನಡೆ. ಕಾಲಪುರುಷನ ಜಾತಕದ ತೊಡೆಗಳನ್ನು ಪ್ರತಿನಿಧಿಸುವ ಇವರಲ್ಲಿ ಅಪ್ರತಿಮ ಆತ್ಮವಿಶ್ವಾಸ, ಸಾಹಸ ಮನೋಭಾವ ಹಾಗೂ ಸತ್ಯದ ಅನ್ವೇಷಣೆಯ ಹಸಿವಿದೆ. ಅರ್ಧ ಕುದುರೆ ಹಾಗೂ ಅರ್ಧ ಮಾನವನ ದೇಹವನ್ನು ಹೊಂದಿ ಕೈಯಲ್ಲಿ ಬಿಲ್ಲು ಹಿಡಿದು ಗುರಿಯತ್ತ ನೋಡುತ್ತಿರುವ ಸಂಕೇತದಂತೆ ಎಂತಹ ಸವಾಲುಗಳಿದ್ದರೂ ಉನ್ನತ ಗುರಿಯನ್ನು ಸಾಧಿಸುವ ಮಹತ್ವಾಕಾಂಕ್ಷಿಗಳು ಎಂದರೆ ಅದು ಧನುರಾಶಿಯವರು. ನಮಸ್ಕಾರ ಸ್ನೇಹಿತರೆ, ಕಾಲಚಕ್ರ ಚಾನಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಅದೃಷ್ಟವಂತ ಹಾಗೂ ಮುಕ್ತ ಮನಸ್ಸಿನವರು ಎಂದು ಪರಿಗಣಿಸಲ್ಪಡುವ ಧನುರಾಶಿಯವರ ವ್ಯಕ್ತಿತ್ವ, ಅವರ ಗುಪ್ತ ಗುಣಗಳು, ಗ್ರಹಗತಿಗಳ ಪ್ರಭಾವ, ಶಕ್ತಿ, ದುರ್ಬಲತೆಗಳು ಹಾಗೂ ಜೀವನದ ಪ್ರಮುಖ ಸತ್ಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಕಾಲಚಕ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲ ಹಾಗೂ ಪ್ರೀತಿ ನಮ್ಮ ಶಕ್ತಿ ಹಾಗೂ ಶ್ರೀರಕ್ಷೆ. ಜ್ಯೋತಿಷ್ಯ ಚಕ್ರದ 9ನೇ ರಾಶಿಯೇ ಧನುರಾಶಿ. ಇದರ ಸಂಕೇತ ಬಿಲ್ಲು ಹಿಡಿದಿರುವ ಧನುರ್ಧಾರಿ. ಇದು ಧನುರಾಶಿಯವರ ಏಕಾಗ್ರತೆ ಹಾಗೂ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ. ಈ ರಾಶಿಯ ಅಧಿಪತಿ ಗುರು ಗ್ರಹ. ನವಗ್ರಹಗಳ ಮಂಡಲದಲ್ಲಿ ಗುರುವಿಗೆ ಶುಭತ್ವ, ಜ್ಞಾನ, ವಿಸ್ತರಣೆ ಹಾಗೂ ಧರ್ಮದ ಪ್ರತೀಕವಾಗಿ ಗೌರವದ ಸ್ಥಾನವಿದೆ. ಅದಕ್ಕಾಗಿಯೇ ಧನುರಾಶಿಯವರಲ್ಲಿ ಸ್ವಾಭಾವಿಕವಾಗಿ ಔದಾರ್ಯ, ಧೈರ್ಯ ಹಾಗೂ ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗಿ ಕಾಣುತ್ತದೆ. ಇವರು ಸ್ವತಂತ್ರ ಪ್ರವೃತ್ತಿಯವರು. ಯಾವುದೇ ಕಟ್ಟುಪಾಡುಗಳಿಗೆ ಸಿಲುಕಿ ಬದುಕಲು ಇಷ್ಟಪಡದ ಇವರು ಹಕ್ಕಿಯಂತೆ ಹಾರಾಡಲು ಬಯಸುವವರು. ಧನುರಾಶಿಯವರ ಅತಿದೊಡ್ಡ ಗುಣವೆಂದರೆ ಸತ್ಯಸಂಧತೆ. ಇವರು ಮನಸ್ಸಿನಲ್ಲಿ ಒಂದು, ಹೊರಗೆ ಒಂದು ಇಟ್ಟುಕೊಳ್ಳುವವರಲ್ಲ. ಇವರ ಮಾತುಗಳು ಕೆಲವೊಮ್ಮೆ ಕಹಿಯಾಗಿದ್ದರೂ ಅದು ನೇರ ಹಾಗೂ ಸ್ಪಷ್ಟವಾಗಿರುತ್ತದೆ. ಈ ನೇರ ನಡೆಯೇ ಇವರಿಗೆ ಸಮಾಜದಲ್ಲಿ ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ತಂದುಕೊಡುತ್ತದೆ. ಆದರೆ ಈ ಧೈರ್ಯದ ಹಿಂದೆ ಒಂದು ತಾತ್ವಿಕ ಮನಸ್ಸಿದೆ. ಧನುರಾಶಿಯವರನ್ನು ಕೆಲವರು ಅತಿ ಎನಿಸುವಷ್ಟು ಆತ್ಮವಿಶ್ವಾಸ ಹೊಂದಿದವರು ಎಂದು ತಪ್ಪು ಭಾವಿಸುತ್ತಾರೆ. ವಾಸ್ತವವಾಗಿ ಇವರು ಜೀವನವನ್ನು ಒಂದು ಪ್ರಯಾಣದಂತೆ ನೋಡುವವರು. ಪ್ರತಿಯೊಂದು ಅನುಭವದಿಂದಲೂ ಇವರು ಪಾಠ ಕಲಿಯುತ್ತಾರೆ. ಇವರಿಗೆ ಪ್ರವಾಸ ಮಾಡುವುದು, ಹೊಸ ಜನರನ್ನು ಭೇಟಿಯಾಗುವುದು ಎಂದರೆ ಪಂಚಪ್ರಾಣ. ಇವರ ಉತ್ಸಾಹವು ಇತರರಿಗೂ ಪ್ರೇರಣೆ ನೀಡುವಂತಿರುತ್ತದೆ. ಯಾರಾದರೂ ಇವರ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಿದರೆ ಇವರದನ್ನು ಸಹಿಸುವುದಿಲ್ಲ. ಸ್ನೇಹದ ವಿಷಯದಲ್ಲಿ ಧನುರಾಶಿಯವರು ಬಹಳ ವಿಶಾಲ ಹೃದಯಿಗಳು. ಇವರು ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಾರೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಸದಾ ಸಿದ್ಧರಿರುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಇವರು ಬಹಳ ಪ್ರಾಮಾಣಿಕ ಹಾಗೂ ಸಂಗಾತಿಗೆ ಪೂರ್ಣ ಸ್ವಾತಂತ್ರ್ಯ ನೀಡುವವರು. ಇವರ ಪ್ರೇಮ ಜೀವನವು ಸಾಹಸ ಹಾಗೂ ರೋಚಕತೆಯಿಂದ ಕೂಡಿರುತ್ತದೆ. ವೃತ್ತಿ ಜೀವನದಲ್ಲಿ ಧನುರಾಶಿಯವರು ಬೋಧನೆ, ನ್ಯಾಯಾಂಗ, ಪ್ರಕಾಶನ, ಕ್ರೀಡೆ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಾಧನೆ ಮಾಡುತ್ತಾರೆ. ಇವರು ಉತ್ತಮ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಬಲ್ಲರು. ಕೆಲಸದ ಸ್ಥಳದಲ್ಲಿ ಇವರು ತಮ್ಮ ಬುದ್ಧಿವಂತಿಕೆಯಿಂದ ಕ್ಲಿಷ್ಟಕರ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಇವರಿಗೆ ಅದೃಷ್ಟದ ಬೆಂಬಲವಿರುತ್ತದೆ. ಆದರೆ ಇವರು ಹಣವನ್ನು ಗಳಿಸುವುದಕ್ಕಿಂತ ಹೆಚ್ಚಾಗಿ ಅದನ್ನು ಅನುಭವಿಸುವುದರಲ್ಲಿ ಹಾಗೂ ದಾನ ಮಾಡುವುದರಲ್ಲಿ ನಂಬಿಕೆ ಇಟ್ಟವರು. ಆದರೆ ಧನುರಾಶಿಯವರಿಗೂ ಕೆಲವು ಸಣ್ಣ ದುರ್ಬಲತೆಗಳಿವೆ. ಅದರಲ್ಲಿ ಮೊದಲನೆಯದು ಅತಿಯಾದ ಆತುರ. ಯಾವುದೇ ವಿಷಯದಲ್ಲಿ ಅತಿ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಎರಡನೆಯದು ಮಾತು. ಕೆಲವೊಮ್ಮೆ ಸತ್ಯವನ್ನು ಹೇಳುವ ಭರದಲ್ಲಿ ಇತರರ ಮನಸ್ಸನ್ನು ನೋಯಿಸುತ್ತಾರೆ. ಮೂರನೆಯದು ಬೇಸರ. ಒಂದೇ ರೀತಿಯ ಕೆಲಸವನ್ನು ದೀರ್ಘಕಾಲ ಮಾಡಲು ಇವರಿಗಾಗುವುದಿಲ್ಲ. ಧನುರಾಶಿಯವರ ವಿಶೇಷತೆಯೇನೆಂದರೆ ಅವರು ಯಾವಾಗಲೂ ಭರವಸೆಯ ಕಿರಣವನ್ನು ಹುಡುಕುವವರು. ಎಂತಹ ಸಂಕಷ್ಟದ ಸಮಯದಲ್ಲೂ ನಗುತ್ತಾ ಸಾಗುವ ಇವರ ಗುಣವು ಇವರನ್ನು ಸೋಲದಂತೆ ನೋಡಿಕೊಳ್ಳುತ್ತದೆ. ದೇವರ ಮೇಲೆ ಹಾಗೂ ನೈಸರ್ಗಿಕ ನ್ಯಾಯದ ಮೇಲೆ ಇವರಿಗೆ ಅಚಲ ನಂಬಿಕೆ ಇರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಧನುರಾಶಿಯವರು ಲಿವರ್ ಅಥವಾ ಪಿತ್ತಜನಕಾಂಗ, ಸೊಂಟದ ಭಾಗ ಹಾಗೂ ಸ್ನಾಯುಗಳ ಬಗ್ಗೆ ಕಾಳಜಿ ವಹಿಸಬೇಕು. ಗುರುಗ್ರಹದ ಪ್ರಭಾವವಿರುವುದರಿಂದ ಇವರು ಅತಿಯಾದ ಸಿಹಿ ಪದಾರ್ಥಗಳಿಂದ ದೂರವಿದ್ದರೆ ಒಳಿತು. ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಇವರ ಶಕ್ತಿಯನ್ನು ಸಮತೋಲನದಲ್ಲಿ ಇಡುತ್ತದೆ. ಕೊನೆಯದಾಗಿ ಧನುರಾಶಿಯವರು ಜಗತ್ತನ್ನು ಬದಲಾಯಿಸಬಲ್ಲ ಕ್ರಾಂತಿಕಾರಿ ವಿಚಾರಧಾರೆ ಹೊಂದಿರುವವರು. ಇವರು ಕೇವಲ ಕನಸು ಕಾಣುವವರಲ್ಲ, ಆ ಕನಸಿನತ್ತ ಧೈರ್ಯವಾಗಿ ಬಾಣ ಬಿಡುವವರು. ಜ್ಞಾನವೇ ಇವರ ಆಯುಧ ಹಾಗೂ ಸತ್ಯವೇ ಇವರ ದಾರಿ. ಈ ರೀತಿಯ ಜ್ಯೋತಿಷ್ಯ ಹಾಗೂ ರಾಶಿ ವಿಚಾರಗಳ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳನ್ನು ನೋಡಲು ಕಾಲಚಕ್ರ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನೀವು ಧನುರಾಶಿಯವರಾದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ಜೈ ಗುರುದೇವ ಎಂದು ತಪ್ಪದೇ ಬರೆಯಿರಿ. ಧನ್ಯವಾದಗಳು. ಓಂ ಶಾಂತಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ
ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.